नमस्कार रिव्यू ಚಾನಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಮಹತ್ವದ ತಿರುವು ಪ್ರಕರಣದಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಅವಶ್ಯಕತೆ ಬಿದ್ದಲ್ಲಿ ಎನ್ಐಎಗೆ ವಹಿಸ್ತೀವಿ, ಸಿಸಿಬಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿತ್ತು. ಇದಿಷ್ಟು ಗಂಭೀರವಾದ ಪ್ರಕರಣ. 10 ಜನಕ್ಕೆ ತೀವ್ರ ಸ್ವರೂಪದ ಗಾಯಗಳಾಗಿವೆ. ಒಂದು ಪ್ರತಿಷ್ಠಿತ ಕೆಫೆ ಅದು. ದೇಶದ ಹಲವು ಕಡೆಗಳಲ್ಲಿ ಬ್ರಾಂಚಸ್ ಇರುವಂತಹ ಕೆಫೆ, ಹಾಗೆ ಒಂದು ಒಳ್ಳೆ ಹೆಸರಿರುವಂತಹ ರೆಸ್ಟೋರೆಂಟ್ ಅನ್ನ ಅಥವಾ ಒಂದು ಜಾಗವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಇದು ಸಂಘಟಿತ ಉಗ್ರ ಕೃತ್ಯ ಅನ್ನೋದು ಮೇಲ್ನೋಟಕ್ಕಂತೂ ಎಲ್ಲ ಬಗೆಯಲ್ಲಿ ಖಚಿತವಾಗ್ತಿದೆ. ಅಲ್ಲಿ ಸಿಕ್ಕಿರುವಂತಹ ವಸ್ತುಗಳನ್ನು ನೋಡೋದಕ್ಕೆ ಹೋದ್ರು. ಇದನ್ನ ಎನ್ಐಎಗೆ ಯಾಕೆ ವಹಿಸಿಲ್ಲ? ಇಲ್ಲೇ ನಾವು ತಡ ಮಾಡ್ಕೊಳ್ತಾ ಹೋದರೆ ಸಾಕ್ಷಿಗಳು ಅಥವಾ ಲಿಂಕ್ ಯಾವ ರೀತಿ ನಾಶವಾಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಆತಂಕ ಇತ್ತು. ಈಗ ಎನ್ಐಎ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಕೇಂದ್ರ ಗೃಹ ಸಚಿವಾಲಯದ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರ ಕೇಸನ್ನು ಕೊಡಬೇಕು, ಇಲ್ಲ ಕೇಂದ್ರ ಸರ್ಕಾರ ಕೊಡಬೇಕಲ್ಲ. ರಾಜ್ಯ ಸರ್ಕಾರ ಕೊಟ್ಟಿರಲಿಲ್ಲ, ಸಿಸಿಬಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇತ್ತು. ಸದ್ಯಗ ಕೇಂದ್ರ ಗೃಹ ಇಲಾಖೆಯೇ ಮಧ್ಯಪ್ರವೇಶ ಮಾಡಿ ಈ ಕೇಸನ್ನು ಎನ್ಐಎಗೆ ವಹಿಸಿರೋದು ಮಹತ್ವದ ತಿರುವು. ಈ ಕೇಸಲ್ಲಿ ರಾಮೇಶ್ವರಂ ಕೆಫೆ ಸುತ್ತ ಈಗ ಹಲವು ಬಗೆಯ ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ. ರಾಜ್ಯ ಸರ್ಕಾರ ಸುಮಾರು ಜನ ಮಿನಿಸ್ಟರ್ಗಳಿಂದ ಹಿಡಿದು ಹೇಳಿದ್ದೇನು, ಮೊದಲು ಉಪಮುಖ್ಯಮಂತ್ರಿಗಳೇ ಡಿಕ್ಲೇರ್ ಮಾಡಿಬಿಟ್ರಲ್ಲ ಬಿಸ್ನೆಸ್ ವೈರತ್ವ ಅಂತ. ಅದಾದ್ಮೇಲೆ ಮಿನಿಸ್ಟರ್ಗಳು ಹೇಳಿದ್ರು ಜನ ಮಾತಾಡ್ಕೊಳ್ತಿದ್ದಾರೆ ಅಂತ, ಜನರ ಮೇಲೆ ಹಾಕಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ನೋಡೋಣ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅಂತ. ಇಂತಹ ಪ್ರಕರಣಗಳಲ್ಲಿ ಎನ್ಐಎ ಎಂಟ್ರಿ ಆಗೋದು ಅವಶ್ಯಕ. ಸ್ಫೋಟ ಆದಾಗಲೇ ಎನ್ಐಎ ಇಲ್ಲಿನ ಲೋಕಲ್ ಬ್ರಾಂಚಲ್ಲಿ ಅಧಿಕಾರಿಗಳು ಬಂದು ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಹೋದ್ರು. ಬಟ್ ಸರ್ಕಾರದಿಂದ ಆ ಪ್ರಾಸೆಸ್ ಆಗಿರಲಿಲ್ಲ. ಹಾಗಾಗಿ ಈಗ ಕೇಂದ್ರ ಗೃಹ ಸಚಿವಾಲಯವೇ ಎಂಟ್ರಿ ಕೊಟ್ಟಿರೋದು ಇಂಟ್ರೆಸ್ಟಿಂಗ್. ರಾಮೇಶ್ವರಂ ಕೆಫೆ ರಾಮನ ಹೆಸರಿರೋದ್ರಿಂದ ಟಾರ್ಗೆಟ್ ಆಯಿತು ಅನ್ನೋ ಆರೋಪನೂ ಕೇಳಿ ಬರ್ತಾ ಇದೆ. ಇದು ಅತಿಶಯೋಕ್ತಿ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಈ ಕೆಫೆಯಲ್ಲಿ ರಾಷ್ಟ್ರಭಕ್ತಿ ಮೆರೆಯಲಾಗ್ತಿತ್ತು. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ರಾಷ್ಟ್ರಗೀತೆ ಹಾಡಿ ಕೆಲಸ ಶುರು ಮಾಡ್ತಾ ಇದ್ರು ಸಿಬ್ಬಂದಿ. ಪ್ರತಿಯೊಂದು ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಆಚರಣೆ ಆಗ್ತಾ ಇತ್ತು. ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಗ್ತಾ ಇತ್ತು. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಷ್ಟ್ರಗೀತೆ ಹಾಡುವಂಥ ಒಂದು ಸಂಸ್ಕೃತಿಯನ್ನು ರೂಢಿಸ್ಕೊಂಡು ಬಂದಿರೋದು ಆರಂಭದಿಂದ. ವಿಶೇಷವಾಗಿ ಉಗ್ರರ ಕಣ್ಣು ಕುಕ್ಕೋದಕ್ಕೆ ಕಾರಣ ಆಯ್ತಾ ಇವರ ದೇಶಭಕ್ತಿ ಅನ್ನೋದು. ಈ ಎಲ್ಲ ಆಯಾಮಗಳು ಬೇರೆ ಇರೋದ್ರಿಂದಾಗಿ ಆದಷ್ಟು ಬೇಗ ಪ್ರಾಸೆಸ್ ಆಗಬೇಕು. ತಡ ಮಾಡಿದಷ್ಟು ನಷ್ಟ ಕೇಸ್ಗೆ ತಪ್ಪಿ ಹೋಗಬಹುದು. ಸಾಕ್ಷಿಗಳು ಮತ್ತು ಎಲ್ಲೆಲ್ಲ ಜಾಲ ವ್ಯಾಪಿಸ್ಕೊಂಡಿದೆ. ಸ್ಲೀಪರ್ ಸೆಲ್ ಬೇರನ್ನೇ ಎಳೆದು ತೆಗಿಬೇಕಾಗಿದೆಯಲ್ಲ, ಹಾಗಾಗಿ ಎನ್ಐಎ ಎಂಟ್ರಿ ಕೊಡೋದು ಅನಿವಾರ್ಯ ಆಗುತ್ತೆ. ಈ ಕೆಸರೆರ್ಚಾಟ ರಾಜಕೀಯ ಜಟಾಪಟಿ ಸ್ವರೂಪ ಪಡ್ಕೊಂಡಿರೋದು ಬಹಳ ದುರದೃಷ್ಟಕರ. ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ನವ್ರು ಹೇಳ್ತಿರೋದು ಪುಲ್ವಾಮಾ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದರೆ ಅಲ್ಲೇನಾಯಿತು ಅಂತ ಅವ್ರ ಕಡೆ ಬೆರಳು ತೋರಿಸ್ತಿರೋದು. ಬಿಜೆಪಿಯವರು ಒಂದು ರೀತಿಯಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ಇದು ಕಮ್ಯುನಲ್ ಟ್ವಿಸ್ಟ್ ಕೊಡ್ತಿದ್ದಾರೆ ಅನ್ನುವಂಥ ಆರೋಪ ಕಾಂಗ್ರೆಸ್ನದ್ದು. ಸೊ ಈ ರೀತಿ ಜಟಾಪಟಿ ಆಗ್ತಾ ಇದೆ. ಹೆಚ್ಚು ಕಡಿಮೆ ಆಗಿದ್ರೆ ಜೀವಹಾನಿ ಆಗ್ತಿದ್ದು ಯಾರದ್ದು? ಜನಸಾಮಾನ್ಯರದ್ದು. ಇದು ದೇಶದ ಭದ್ರತೆ ಪ್ರಶ್ನೆ, ರಾಜ್ಯದ ಭದ್ರತೆ ಪ್ರಶ್ನೆ, ಜನಸಾಮಾನ್ಯರ ಜೀವದ ಪ್ರಶ್ನೆ. ಇಂಥ ವಿಚಾರಗಳಲ್ಲಿ ರಾಜಕೀಯ ಬಣ್ಣ ಬೆರೆಸೋದು ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ. ಈಗ ಕೊನೆಗೂ ಕೇಂದ್ರ ಸರ್ಕಾರವೇ ಮಧ್ಯಪ್ರವೇಶ ಮಾಡಿರೋದ್ರಿಂದ ಎನ್ಐಎಗೆ ಹೋಗ್ತಿದೆ. ಇಷ್ಟಾದ ಮೇಲೂ ರಾಜ್ಯ ಸರ್ಕಾರ ಇದರತ್ತ ಯಾವ ರೀತಿ ಕಮೆಂಟ್ ಮಾಡುತ್ತೆ ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.